ಕಲಬುರಗಿಯ ಹೈಕೋರ್ಟ್ನಿಂದಾಗಿ ಬಂದಂತಹ ಒಂದು ತೀರ್ಪು ಆರ್ಎಸ್ಎಸ್ ಪಥಸಂಚಲನಕ್ಕೆ ಒಂದು ರೀತಿಯಲ್ಲಿ ಜೀವ ಬಂದಂತಾಗಿತ್ತು. ನಾಳೆ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ನಾಳೆ ಪೆರೇಡ್ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಆರ್ಎಸ್ಎಸ್ ಮುಖಂಡರ ಜೊತೆಯಲ್ಲಿ ಚಿತ್ತಾಪುರ ಪೊಲೀಸರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮುಖಂಡರ ಜೊತೆ ನಡೆದಂತಹ ಪೊಲೀಸರ ಮೀಟಿಂಗ್, ಪರೇಡ್ನಲ್ಲಿರುವಂಥ 350 ಜನರ ಪಟ್ಟಿ ಕೊಡಬೇಕು, ಅವರ ವಿಳಾಸವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾರು 300 ಜನ ಗಣವೇಶಧಾರಿರ್ತಾರೆ, 50 ಜನ ಬ್ಯಾಂಡ್ ವಾದಕರಿರ್ತಾರೆ, ಅವರ ಲಿಸ್ಟ್ ಕೊಡಬೇಕು ಅಂತೇಳಿ ಅವರು ತಿಳಿಸಿರೋದು. ಇನ್ನು ಬಜಾಜ್ ಕಲ್ಯಾಣ ಮಂಟಪದಿಂದ ಈ ಒಂದು ಪಥಸಂಚಲನ ಆರಂಭ ಆಗುತ್ತೆ. ಹಾಗಾಗಿ ಪೊಲೀಸ್ ಭದ್ರತೆ ಬಗ್ಗೆ ವಿಚಾರವಾಗಿ ಕೂಡ ಪೊಲೀಸರು ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಶಾಂತಿ ಸಭೆಯನ್ನು ನಡೆಸಲಾಗಿದೆ. ಆರ್ಎಸ್ಎಸ್ನ ಕಾರ್ಯಕರ್ತರು ಜೊತೆಗೆ ನಾಗರಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಅವರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದರೆ ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನವರಿಗಷ್ಟೇ ಮಾತ್ರ ಅವಕಾಶ, ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ಕೊಡಲಾಗಿದ್ದು, ಚಿತ್ತಾಪುರ ಡಿವೈಎಸ್ಪಿ ಶಂಕರಗೌಡ, ಸಿಪಿಐ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆದಿರೋದು. ಹೇಳಿಕೆ ಕೊಡೋದಾಗ್ಲಿ ಯಾರೂ ಕೂಡ ಮಾಡಿಲ್ಲ. ಇದು ನಮ್ಮ ಚಿತ್ತಾಪುರ ಜನತೆಯ ಸ್ಪೆಷಲ್. ಚಿತ್ತಾಪುರದಲ್ಲಿ ಸೇರ್ಕೊಂಡು ನೀವೇನು ಮಾಡೋದು, ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಾವೆಲ್ಲ ಕರೆಕ್ಟಾಗಿ ನೀಟಾಗಿ ಶಾಂತ ರೀತಿಯಿಂದ ನಿಮ್ಮೆಲ್ಲ ಕಾರ್ಯಕ್ರಮ ಮಾಡೋದು, ಅದೇ ರೀತಿ ಬಂದೋಬಸ್ತ್ ಮಾಡ್ತೀವಿ. ಅದೇ ಕೂಡ ನೀವು ಕೂಡ ನಮ್ಗೆ ಅಷ್ಟು ಕೋಆಪರೇಟ್ ಮಾಡೋದು ನಮಗೂ ನಿಮ್ಮಲ್ಲಿ ವಿಶ್ವಾಸ ಇದೆ. ಒಂದು ದಿವಸ ಕಾರ್ಯಕ್ರಮಕ್ಕೆ ಯಾರೋ ಬಂದು ಹೋಗಿ ಏನೋ ಮಾಡ್ಕೊಂಡಾದ್ಮೇಲೆ ಸುಮ್ಮನೆ ಈಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜನಗಳಿಗೆ ಕೆಟ್ಟ ಹೆಸರು ತರಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಕೆಲವು ಕಾನೂನು ತೊಡಕೊಳ್ಳೋದು ಸ್ವಲ್ಪ ಪರಿಸ್ಥಿತಿ ಮುಂದೆ ಹೋಗಿದೆ. ಆದೇಶದಲ್ಲಿ ನಾವು ಏನೋ ಓದಿ ಹೇಳ್ತೀವಿ ನಿಮಗೆ. ಸೊ ಇಲ್ಲಿರ್ತಕ್ಕಂಥ ದಿನಗಳಲ್ಲಿ ದಿನಾಂಕ 16/11/2025 ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಮಗೆ ಪರವಾನಗಿ ಸಿಗಿದೆ. ಪರವಾನಗಿಗಳ ಏನದಾವ ಅಂದರೆ ಪಥಸಂಚಲನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಕೆಲವು ಷರತ್ತುಬದ್ಧ ವಿಧಿಸಿದ ಷರತ್ತುಬದ್ಧ ತಾವಿಗೆ ಓದ್ತೀವಿ. ಪಥಸಂಚಲನ ಹಾಗೂ ಕಾರ್ಯಕ್ರಮದ ಭಾಗವಹಿಸುವ ಗರಿಷ್ಠ 300 ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತ್ತಾಪುರ ಕಂದಾಯ ತಾಲೂಕುಗಳಾಗಿರ್ಬೇಕಂದ್ರೆ ನಮ್ಮ ಚಿತ್ತಾಪುರ ರೆವಿನ್ಯೂ ತಾಲೂಕೇನಿದೆ, ಚಿತ್ತಾಪುರ ರೆವಿನ್ಯೂ ತಾಲೂಕು ಸಂಬಂಧಪಟ್ಟಂತೆ 300 ಗಣವೇಶಧಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ. ಅದರ ಜೊತೆಗೆ ಒಂದು 50 ಜನ ಘೋಷವಾಕ್ಯ ಅಥವಾ ಏನು ಬ್ಯಾಂಡ್ ಇರ್ತದೆ, ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ 50 ಜನಕ್ಕೆ ಪರವಾನಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಪಥಸಂಚಲನ ದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರು ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸಬೇಕಂತಿದೆ ಆದೇಶ ಇದೆ. ಅದೇ ರೀತಿಯಾಗಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ 16/11/2025 ಮಧ್ಯಾಹ್ನ 3. ಕಲಬುರಗಿಯ ಹೈಕೋರ್ಟ್ನಿಂದಾಗಿ ಬಂದಂತಹ ಒಂದು ತೀರ್ಪು ಆರ್ಎಸ್ಎಸ್ ಪಥಸಂಚಲನಕ್ಕೆ ಒಂದು ರೀತಿಯಲ್ಲಿ ಜೀವ ಬಂದಂತಾಗಿತ್ತು. ನಾಳೆ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ನಾಳೆ ಪೆರೇಡ್ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಆರ್ಎಸ್ಎಸ್ ಮುಖಂಡರ ಜೊತೆಯಲ್ಲಿ ಚಿತ್ತಾಪುರ ಪೊಲೀಸರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮುಖಂಡರ ಜೊತೆ ನಡೆದಂತಹ ಪೊಲೀಸರ ಮೀಟಿಂಗ್, ಪರೇಡ್ನಲ್ಲಿರುವಂಥ 350 ಜನರ ಪಟ್ಟಿ ಕೊಡಬೇಕು, ಅವರ ವಿಳಾಸವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾರು 300 ಜನ ಗಣವೇಶಧಾರಿರ್ತಾರೆ, 50 ಜನ ಬ್ಯಾಂಡ್ ವಾದಕರಿರ್ತಾರೆ, ಅವರ ಲಿಸ್ಟ್ ಕೊಡಬೇಕು ಅಂತೇಳಿ ಅವರು ತಿಳಿಸಿರೋದು. ಇನ್ನು ಬಜಾಜ್ ಕಲ್ಯಾಣ ಮಂಟಪದಿಂದ ಈ ಒಂದು ಪಥಸಂಚಲನ ಆರಂಭ ಆಗುತ್ತೆ. ಹಾಗಾಗಿ ಪೊಲೀಸ್ ಭದ್ರತೆ ಬಗ್ಗೆ ವಿಚಾರವಾಗಿ ಕೂಡ ಪೊಲೀಸರು ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ನಾಳೆ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಶಾಂತಿ ಸಭೆಯನ್ನು ನಡೆಸಲಾಗಿದೆ. ಆರ್ಎಸ್ಎಸ್ನ ಕಾರ್ಯಕರ್ತರು ಜೊತೆಗೆ ನಾಗರಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಅವರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದರೆ ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನವರಿಗಷ್ಟೇ ಮಾತ್ರ ಅವಕಾಶ, ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ಕೊಡಲಾಗಿದ್ದು, ಚಿತ್ತಾಪುರ ಡಿವೈಎಸ್ಪಿ ಶಂಕರಗೌಡ, ಸಿಪಿಐ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆದಿರೋದು.
ಯಾರೂ ಕೂಡ ಮಾಡಲಿಲ್ಲ. ಇದು ನಮ್ಮ ಚಿತ್ತಾಪುರ ಜನತೆಯ ಸ್ಪೆಷಲ್. ಅವರು ಚಿತ್ತಾಪುರದಲ್ಲಿ ಸೇರ್ಕೊಂಡು ನೀವೇನು ಮಾಡೋದು, ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಾವೆಲ್ಲ ಕರೆಕ್ಟಾಗಿ ನೀಟಾಗಿ ಶಾಂತ ರೀತಿಯಿಂದ ನಿಮ್ಮೆಲ್ಲ ಕಾರ್ಯಕ್ರಮ ಮಾಡಿ ನಾವು ಅದೇ ರೀತಿ ಬಂದೋಬಸ್ತ್ ಮಾಡ್ತೀವಿ. ಅದೇ ಕೂಡ ನೀವು ಕೂಡ ನಮ್ಗೆ ಅಷ್ಟು ಕೋಆಪರೇಟ್ ಮಾಡೋದು ನಮಗೂ ನಿಮ್ಮಲ್ಲಿ ವಿಶ್ವಾಸ ಇದೆ. ಒಂದು ದಿವಸ ಕಾರ್ಯಕ್ರಮಕ್ಕೆ ಯಾರೋ ಬಂದು ಹೋಗಿ ಏನೋ ಮಾಡ್ಕೊಂಡಾದ್ಮೇಲೆ ಸುಮ್ಮನೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜನಗಳಿಗೆ ಕೆಟ್ಟ ಹೆಸರು ತರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಕೆಲವು ಕಾನೂನು ತೊಡಕೊಳ್ಳೋದು ಸ್ವಲ್ಪ ಪರಿಸ್ಥಿತಿ ಮುಂದೋಗಿದೆ. ಆದೇಶದಲ್ಲಿ ನಾವು ಏನೋ ಓದಿ ಹೇಳ್ತೀವಿ ನಿಮಗೆ. ಸೊ ಈಗಿರ್ತಕ್ಕಂಥ ದಿನಗಳಲ್ಲಿ ದಿನಾಂಕ 16/11/2025 ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಮಗೆ ಪರವಾನಗಿ ಸಿಗಿದೆ. ಪರವಾನಗಿಗಳ ಏನದಾವ ಅಂದರೆ ಪಥಸಂಚಲನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಕೆಲವು ಷರತ್ತುಬದ್ಧಗಳು ವಿಧಿಸಿದ ಷರತ್ತುಬದ್ಧ ತಾವಿಗೆ ಓದ್ತೀವಿ. ಪಥಸಂಚಲನ ಹಾಗೂ ಕಾರ್ಯಕ್ರಮದ ಭಾಗವಹಿಸುವ ಗರಿಷ್ಠ 300 ಜನರಿಗೆ ಸೀಮಿತಗೊಳಿಸಿದಾಗ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ವಯಂ ಸೇವಕರು ಚಿತ್ತಾಪುರ ಕಂದಾಯ ತಾಲೂಕುದಾರರಾಗಿರ್ಬೇಕಂದ್ರೆ ನಮ್ಮ ಚಿತ್ತಾಪುರ ರೆವಿನ್ಯೂ ತಾಲೂಕಿನಿದೆ. ಚಿತ್ತಾಪುರ ರೆವಿನ್ಯೂ ತಾಲೂಕು ಸಂಬಂಧಪಟ್ಟಂತೆ 300 ಗಣವೇಶಧಾರಿಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದೆ. ಅದರ ಜೊತೆಗೆ ಒಂದು 50 ಜನ ಘೋಷ ವಾಕ್ಯ ತೊರೆಯನ್ನು ಬ್ಯಾಂಡ್ ಇರ್ತದೆ, ಆ ಬ್ಯಾಂಡಿಗೆ ಸಂಬಂಧಪಟ್ಟಂತೆ 50 ಜನಕ್ಕೆ ಪರವಾನಗಿ ನೀಡಲಾಗಿದೆ. ಅದೇ ರೀತಿಯಾಗಿ ಪಥಸಂಚಲನ ದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರು ಕೂಡ ನಮಗೆ ಒಂದಿನ ಮುಂಚಿತವಾಗಿ ಅವರೆಲ್ಲ ಹೆಸರು ಮತ್ತು ವಿಳಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತಕ್ಕಬೇಕಂತಿದೆ ಆದೇಶ ಇದೆ. ಅದೇ ರೀತಿಯಾಗಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ 16/11/2025 ಮಧ್ಯಾಹ್ನ 3 ಕಲಬುರಗಿಯ ಹೈಕೋರ್ಟ್ನಿಂದಾಗಿ ಬಂದಂತಹ ಒಂದು ತೀರ್ಪು RSS ಪಥಸಂಚಲನಕ್ಕೆ ಒಂದು ರೀತಿಯಲ್ಲಿ ಜೀವ ಬಂದಂತಾಗಿತ್ತು. ನಾಳೆ ಖರ್ಗೆ ಕೋಟೆಯಲ್ಲಿ RSS ಪಥಸಂಚಲನ ನಡೆಯುತ್ತೆ. ನಾಳೆ ಪೆರೇಡ್ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. RSS ಮುಖಂಡರ ಜೊತೆಯಲ್ಲಿ ಚಿತ್ತಾಪುರ ಪೊಲೀಸರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. RSS ಮುಖಂಡರ ಜೊತೆ ನಡೆದಂತಹ ಪೊಲೀಸರ ಮೀಟಿಂಗ್, ಪರೇಡ್ನಲ್ಲಿರುವಂಥ 350 ಜನರ ಪಟ್ಟಿ ಕೊಡಬೇಕು, ಅವರ ವಿಳಾಸವನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾರು 300 ಜನ ಗಣವೇಶಧಾರಿರ್ತಾರೆ, 50 ಜನ ಬ್ಯಾಂಡ್ ವಾದಕರಿರ್ತಾರೆ, ಅವರ ಲಿಸ್ಟ್ ಕೊಡಬೇಕು ಅಂತೇಳಿ ಅವರು ತಿಳಿಸಿರೋದು. ಇನ್ನು ಬಜಾಜ್ ಕಲ್ಯಾಣ ಮಂಟಪದಿಂದ ಈ ಒಂದು ಪಥಸಂಚಲನ ಆರಂಭ ಆಗುತ್ತೆ. ಹಾಗಾಗಿ ಪೊಲೀಸ್ ಭದ್ರತೆ ಬಗ್ಗೆ ವಿಚಾರವಾಗಿ ಕೂಡ ಪೊಲೀಸರು ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ನಾಳೆ RSS ಪಥಸಂಚಲನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿಯ ಚಿತ್ತಾಪುರದಲ್ಲಿ ಇವತ್ತು ಶಾಂತಿ ಸಭೆಯನ್ನು ನಡೆಸಲಾಗಿದೆ. RSSನ ಕಾರ್ಯಕರ್ತರು ಜೊತೆಗೆ ನಾಗರಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಅವರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದರೆ, ಶಾಂತಿ ಸಭೆಯನ್ನು ಕೂಡ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನವರಿಗಷ್ಟೇ ಮಾತ್ರ ಅವಕಾಶ, ಹೈಕೋರ್ಟ್ ನಿರ್ದೇಶನ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳ